Good people are used more, respected less ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವರು ಅಧಿಕವಾಗಿ ಕೇರ್ ಮಾಡ್ತಾರೆ, ಅಧಿಕವಾಗಿ ಪ್ರೀತಿಯನ್ನು ತೋರಿಸ್ತಾರೆ, ಅಧಿಕವಾಗಿ ಸಹಾಯವನ್ನು ಮಾಡ್ತಾರೆ, ಅಧಿಕವಾಗಿ ಒಳ್ಳೆಯ ವಿಚಾರಗಳನ್ನು ಹೇಳ್ತಾರೆ. ಇದೆಲ್ಲ ಮಾಡೋದಕ್ಕೆ ಅವ್ರಿಗೆ ಪ್ರತಿಫಲವಾಗಿ ಸಿಗುವಂಥದ್ದೇನೆಂದರೆ ನಿರಾಶೆ ಅಥವಾ ಅವರ ಮನಸ್ಸಿಗೆ ನೋವುಂಟು ಮಾಡೋದೇ ಹೆಚ್ಚು. ಪ್ರಸ್ತುತವಾಗಿ ನಾವು ಸೊಸೈಟಿನಲ್ಲಿ ಬದುಕಬೇಕು ಅಂತ ಹೋದಾಗ ಈ ಒಳ್ಳೆ ವ್ಯಕ್ತಿಗಳು ತಮ್ಮಲ್ಲಿರುವಂಥ ಪ್ರೀತಿ, ತಮ್ಮಲ್ಲಿರುವಂಥ ಸಮಯ, ತಮ್ಮಲ್ಲಿರುವಂಥ ಸಹಾಯ ಗುಣ ಎಲ್ಲವನ್ನು ಬೇರೆಯವ್ರಿಗೋಸ್ಕರ ಕೊಡ್ತಾರೆ. ಆದರೆ ಅವ್ರಿಗೆ ವಾಪಸ್ ಸಿಗೋದು ನಿಮಗೆಲ್ಲ ಗೊತ್ತಿರೋ ವಿಚಾರ, ಹೌದಲ್ವಾ? ಸೊ ಒಂದು ಪುಟ್ಟ ಕತೆ, ಕಬ್ಬು, ಶುಗರ್ ಕೇನ್, ಎಲ್ಲರಿಗೂ ಗೊತ್ತು. ಅದು ತುಂಬ ಸಿಹಿ, ಹಾಗೆ ಅದರಲ್ಲಿ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ, ಜ್ಯೂಸ್ ಇರುತ್ತೆ ಅಲ್ವಾ? ಆ ಕಬ್ಬನ್ನ ಏನು ಮಾಡ್ತಾರೆ ಇವಾಗ ಅಂತ ಹೇಳಿದ್ರೆ, ನಾವು ಬೇಕು ಅಂದಾಗ ಅದನ್ನು ಕಚ್ಚಿ ತಿಂತೀವಿ ಅಥವಾ ಜ್ಯೂಸ್ ಮಾಡಿಕೊಂಡು ಕುಡಿತೀವಿ. ಸೊ ಅದೆಲ್ಲ ಆದ ನಂತರ ಅದು ಸಿಹಿಯನ್ನೇ ಕೊಡುತ್ತೆ ನಮಗೆ. ಅದಾದ ನಂತರ ಆ ಉಳ್ಕೊಂಡಂಥ ಸಿಪ್ಪೆಯನ್ನು ನಾವೇನು ಮಾಡ್ತೀವಿ, ತೆಗೆದು ಬಿಸಾಕ್ತೀವಿ, ಹೌದಲ್ವಾ? ಅದೇ ರೀತಿ ವಾಸ್ತವದಲ್ಲಿ ಒಳ್ಳೆಯದನ್ನ ಮಾಡುವಂಥ ವ್ಯಕ್ತಿಗಳಿಗೆ ಆಗ್ತಾ ಇರುವಂಥ ಪರಿಸ್ಥಿತಿ, ಆಯ್ತಾ? ಇಲ್ಲೇನಾಗುತ್ತೆ ಅಂದರೆ ಅವರ ಅವಶ್ಯಕತೆಗಳಿದ್ದಾಗ ಅವರನ್ನ ಚೆನ್ನಾಗಿ ಬಳಸ್ಕೊಳ್ತಾರೆ, ಅವರ ಅವಶ್ಯಕತೆ ಮುಗಿದಾದ ನಂತರ ಅವ್ರನ್ನ ಬಿಟ್ಟೋಗ್ತಾರೆ. ಹೋಗುವಾಗ ಸುಮ್ಮನೆ ಹೋಗಲ್ಲ, ಅವ್ರ ಮೇಲೆ ಆಪಾದನೆಯನ್ನು ಹಾಕಿ ಹೋಗೋರೇ ಹೆಚ್ಚು. ಹಾಗೆ ಒಳ್ಳೆ ವ್ಯಕ್ತಿಗಳು ಯೋಚನೆ ಮಾಡಬೇಕು, ನೀವು ಒಳ್ಳೆ ದಿನ ಮಾಡೋದಕ್ಕಿಂತ ಮುಂಚೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲಿರುವಂಥ ಆ ಸ್ವೀಟ್ನೆಸ್ಸು ನಿಮ್ಮಲ್ಲೇ ಇರಲಿ. ಅದನ್ನು ಯಾರು ಕೊಡ್ತಿರಲ್ಲ ಅವರು ಅದನ್ನು ಗೌರವ ಕೊಡ್ತಾರ, ಅದಕ್ಕೆ ವ್ಯಾಲ್ಯೂ ಇದೆಯಾ ಅಂತ ಯೋಚನೆ ಮಾಡಿಕೊಂಡು ಕೊಡಿ. ಹಾಗಿದ್ರೆ ನೀವು ನಿಮ್ಮಲ್ಲಿ ಇನ್ನೂ ಒಂದು ಕಹಿಯ ಗುಣ ಯಾವುದಕ್ಕಿದೆ, ಹಾಗಲಕಾಯಿಗಿದೆ. ಆ ಹಾಗಲಕಾಯಿಗಿರುವಂಥ ಕಹಿಯ ಗುಣವನ್ನು ಎಲ್ಲೋ ಒಂದು ಕಡೆ ಗುಡ್ ಪೀಪಲ್ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಅಂದರೆ ಗುಡ್ ಪೀಪಲ್ ವೇಕ್ ಅಪ್, ಡೋಂಟ್ ರೆಂಡರ್ ಯೋರ್ ಸ್ವೀಟ್ನೆಸ್ ಟು ದ ಪೀಪಲ್ ಹೂ ಡೋಂಟ್ ವ್ಯಾಲ್ಯೂ ಯು. ನಿಮಗೆ ಯಾರು ವ್ಯಾಲ್ಯೂನೇ ಕೊಡಲ್ಲ ಅಂಥವ್ರಿಗೆ ಆ ಪ್ರೀತಿನ ಕೊಡೋಕೆ ಹೋಗ್ಬಿಡಿ. ಅದ್ರ ಬದಲು ಬೀಯಿಂಗ್ ಅಲೋನ್ ಇಸ್ ಬೆಟರ್ ಆ್ಯಂಡ್ ರಾದರ್ ದ್ಯಾನ್ ಗೆಟಿಂಗ್ ನೆಗ್ಲೆಕ್ಟೆಡ್ ಆರ್ ಡಿಸ್ರೆಸ್ಪೆಕ್ಟೆಡ್ ಅಂತ ಹೇಳ್ತೀನಿ. ಹಾಗಿದ್ರೆ ಗುಡ್ ಪೀಪಲ್ನ ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತೀನಿ. ಡೋಂಟ್ ಲೂಸ್ ಗುಡ್ ಪೀಪಲ್ ಬಿಕಾಸ್ ದೇ ಆರ್ ವೆರಿ ಹಾರ್ಡ್ ಟು ಫೈಂಡ್. ಸೊ good people are to be used less and respected more.